ಎಲ್ರಿಗೂ ನಮಸ್ತೆ. ಮಂಗಳವಾರದಲ್ಲಿ ಕೆಲವೊಂದು ವಸ್ತುಗಳನ್ನು ನೀವು ಖರೀದಿ ಮಾಡಬಾರ್ದು. ಒಂದು ವೇಳೆ ನೀವು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆಯೋ ನೀವು ಈ ವಸ್ತುಗಳನ್ನು ಖರೀದಿ ಮಾಡಿದರೆ ನಿಮ್ಮ ಜೀವನದಲ್ಲಿ ಎದುರಿಸೋದಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಯನ್ನು ನೀವು ತಲುಪುವಷ್ಟು ಕಷ್ಟವನ್ನು ಅನುಭವಿಸ್ತೀರ. ಇದು ಮಂಗಳವಾರ ಈ ಕೆಲಸಗಳನ್ನು ಮಾಡೋದ್ರಿಂದನೂ ಕೂಡ ನೀವು ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ನಿಮಗೆ ಎದುರಾಗ್ತಾ ಹೋಗುತ್ತೆ. ಜೀವನದಲ್ಲಿ ಅಶುಭವನ್ನು ತೊಡೆದು ಹಾಕೋದಕ್ಕಾಗಿ ಮಂಗಳವಾರ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು, ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದರೆ ಬನ್ನಿ ನೋಡೋಣ ಯಾವ ಒಂದು ವಸ್ತುಗಳನ್ನು ಖರೀದಿ ಮಾಡಬಾರ್ದು ಅನ್ನೋದನ್ನು. ಹಿಂದೂ ಧರ್ಮದಲ್ಲಿ ನಾವು ಮಂಗಳವಾರವನ್ನು ಹನುಮಂತ ದೇವನಿಗೆ ಅರ್ಪಿಸಿದರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳವಾರವನ್ನು ಮಂಗಳ ಗ್ರಹದ ದಿನ ಅಂತ ಹೇಳಿ ಪರಿಗಣನೆ ಮಾಡ್ತೀವಿ. ಈ ದಿನ ಹನುಮಂತನ ಆರಾಧನೆ ಮಾಡೋದ್ರಿಂದ ಮನುಷ್ಯನ ಎಲ್ಲ ಒಂದು ದುಃಖಗಳು ದೂರ ಆಗ್ತಾ ಹೋಗುತ್ತೆ. ಅವನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದಂಥ ಬದಲಾವಣೆಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಒಂದು ವೇಳೆ ತುಂಬ ಒಂದು ಸಾಲದ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದರೆ ನೀವು ಮಂಗಳವಾರ ಹನುಮಂತ ದೇವನಿಗೆ ಪೂಜೆಯನ್ನು ಮಾಡಬೇಕು, ವ್ರತಗಳನ್ನು ಮಾಡಬೇಕು. ಮಂಗಳವಾರದಂದು ಕೆಲವೊಂದು ಕೆಲಸಗಳನ್ನು ಕೂಡ ನೀವು ಮಾಡುವುದು ಅಶುಭ ಅಂತ ಕೂಡ ಹೇಳ್ತಾರೆ. ಸೊ ನೀವು ಗೊತ್ತಿಲ್ಲದೆ ಅಥವಾ ಈ ತಪ್ಪುಗಳನ್ನು ಮಾಡಿ ಕೂಡ ನೀವು ಸಮಸ್ಯೆಗೆ ಸಿಲುಕಿ ಹಾಕೋಬೇಡಿ. ಹಾಗಾಗಿ ಯಾವ ಒಂದು ತಪ್ಪುಗಳನ್ನು ಮಾಡಬಾರ್ದು, ಯಾವ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಬನ್ನಿ ನೋಡೋಣ. ಮೊದಲನೆಯದಾಗಿ, ಮಂಗಳವಾರದ ದಿನ ನೀವು ಕ್ಷೌರವನ್ನು ಮಾಡಿಸ್ಬಾರ್ದು. ಮನೆಯಲ್ಲಿ ಗಂಡು ಮಕ್ಕಳು ಇದ್ದರೆ ಕ್ಷೌರವನ್ನು ಮಾಡಿಸೋದಕ್ಕೆ ಹೋಗ್ತಾರೆ. ಸೊ ಮಂಗಳವಾರ ತಪ್ಪಿ ಕೂಡ ಮಾಡಿಸ್ಬಾರ್ದು. ಇದು ಅಶುಭ. ಇದು ಮಂಗಳ ದೋಷಕ್ಕೂ ಕೂಡ ಕಾರಣ ಆಗುತ್ತೆ. ಇದರಿಂದ ಕೋಪಕ್ಕೆ ಗುರಿ ಆಗ್ತೀರಾ. ಈ ಕಾರಣಕ್ಕಾಗಿ ನೀವು ಬುಧವಾರವನ್ನು ನೀವು ಕ್ಷೌರ ಮಾಡಿಸೋದಕ್ಕೆ ಅತ್ಯಂತ ವಿಶೇಷ ದಿನ, ಶುಭ ದಿನ ಅಂತ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲ, ಹೆಣ್ಮಕ್ಳು ಮೇಕಪ್ಗಾಗಿ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡ್ತೀರಾ. ಮಂಗಳವಾರ ಮೇಕಪ್ ವಸ್ತುಗಳನ್ನು ಎಂದಿಗೂ ಖರೀದಿಸಬೇಡಿ. ಈ ದಿನ ನೀವು ಸೌಂದರ್ಯಕ್ಕೆ ಸಂಬಂಧಿತ ವಸ್ತುಗಳು ಯಾವುದೇ ಆಗಿರ್ಬೋದು ಖರೀದಿಸೋದ್ರಿಂದ ನಿಮ್ಮ ಒಂದು ವೈವಾಹಿಕ ಜೀವನ, ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಬಿರುಕುಗಳು ಉಂಟಾಗುತ್ತೆ. ತುಂಬ ಒಂದು ಬೇರ್ಪಡೆ ಆಗ್ತಕ್ಕಂಥ ಪರಿಸ್ಥಿತಿ ಕೂಡ ನೀವು ತಲುಪಬಹುದು. ಸೋಮವಾರ ಮತ್ತು ಶುಕ್ರವಾರದ ನೀವು ನಿಮ್ಮ ಮೇಕಪ್ ವಸ್ತುಗಳನ್ನು ಖರೀದಿ ಮಾಡ್ಬೋದು. ಆದರೆ ತಪ್ಪಿಯೂ ಕೂಡ ನೀವು ಮಂಗಳವಾರ ಈ ಒಂದು ಮೇಕಪ್ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಹೋಗಬೇಡಿ. ಅಷ್ಟೇ ಅಲ್ಲ, ಮಂಗಳವಾರ ಉಗುರುಗಳನ್ನು ಕತ್ತರಿಸೋದು ಕೂಡ ಅಶುಭ. ಇದನ್ನು ಮಾಡೋದ್ರಿಂದ ನೀವು ಅನೇಕ ತೊಂದರೆಗಳನ್ನು ಎದುರಿಸ್ತೀರ. ಮಂಗಳವಾರ ತಪ್ಪಿ ಉಗುರುಗಳನ್ನು ಕತ್ತರಿಸೋದಕ್ಕೆ ಸಹವಾಸಕ್ಕೆ ಹೋಗಬೇಡಿ. ಮತ್ತು ಮಂಗಳವಾರ ಹಿರಿಯ ಸಹೋದರ ಮನೆಯಲ್ಲಿ ಗಂಡು ಮಕ್ಕಳಿದ್ದು ಇದ್ದರು ಅಂತಂದರೆ ಮೊದಲನೆಯ ಮಗ, ಹಿರಿಯ ಸಹೋದರ ಏನಿರ್ತಾರೆ ಅವ್ರ ಜೊತೆ ಯಾವತ್ತೂ ಕೂಡ ಜಗಳ ಆಡಬಾರ್ದು. ಮಂಗಳವು ಅಣ್ಣನಿಗೆ ಸಂಬಂಧಿಸಿದಂಥ ಗ್ರಹ. ಹಾಗಾಗಿ ಸಹೋದರನೊಂದಿಗೆ ವಿವಾದವು ಜ್ಯೋತಿಷದಲ್ಲಿ ಮಂಗಳ ಗ್ರಹದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇದರಿಂದ ಆ ವ್ಯಕ್ತಿ ಒಂದು ಅಪಘಾತ ಮತ್ತು ಇತರ ಒಂದು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಕೌಟುಂಬಿಕ ಜೀವನದಲ್ಲೂ ಕೂಡ ನಿಮಗೆ ಸಮಸ್ಯೆಗಳು ಎದುರಾಗುತ್ತೆ. ಹಾಗಾಗಿ ಮಂಗಳವಾರದ ದಿನ ಸಹೋದರರು ಯಾವತ್ತೂ ಕೂಡ ಜಗಳವನ್ನು ಆಡಬಾರ್ದು. ಹಾಗೆ ಈ ದಿನ ಮಂಗಳವಾರದ ದಿನ ನೀವು ಒಂದು ವೇಳೆ ನೀವು ಮಾಂಸ ಸೇವನೆ ಮಾಡ್ತಾ ಇದ್ದೀರಾ ಅಂತಂದರೆ ಮೀನನ್ನು ಸೇವನೆ ಮಾಡಬಾರ್ದು. ಮಂಗಳವಾರ ಮೀನನ್ನು ಖರೀದಿಸಿ ತಿನ್ನುವುದು ಅನಗತ್ಯ ವೆಚ್ಚಗಳಿಗೆ ಕಾರಣ ಆಗುತ್ತೆ. ಸುಮ್ಮನೆ ದುಂದು ವೆಚ್ಚಗಳು ನಿಮಗೆ ಆಗ್ತಾ ಹೋಗುತ್ತೆ. ಇದರಿಂದ ನೀವು ಜೀವನದಲ್ಲಿ ಹಣದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಮಂಗಳವಾರ ದಿನ ಆದಷ್ಟು ಕಡಿಮೆ ಮಾಡಿ ತಪ್ಪಿಸಿ. ಮಂಗಳವಾರದ ದಿನ ಗಾಢ ಬಣ್ಣದ ಬಟ್ಟೆಗಳನ್ನು ಖರೀದಿಸಬೇಡಿ ಅಥವಾ ಧರಿಸಲು ಬೇಡಿ. ಈ ದಿನ ಕೆಂಪು ಬಟ್ಟೆಗಳನ್ನು ಧರಿಸೋದ್ರಿಂದ ಮಂಗಳ ದೋಷದ ಒಂದು ಪರಿಣಾಮ ಕಡಿಮೆ ಆಗುತ್ತೆ. ಆದಷ್ಟು ಮಂಗಳವಾರದ ದಿನ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿ. ಈ ದಿನ ಕೆಂಪು ಬಣ್ಣದ ಬಟ್ಟೆನ ಧರಿಸಿದರೆ ನಿಮಗೆ ಒಂದು ಮಂಗಳ ದೋಷದ ಒಂದು ಮಂಗಳ ಗ್ರಹದ ಒಂದು ದೋಷ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಈ ದಿನ ಭೂಮಿಯನ್ನು ಅಗಿಬಾರ್ದು. ಹೀಗೆ ಮಾಡೋದ್ರಿಂದ ಮಂಗಳನ ಒಂದು ಅಶುಭ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ, ಮಂಗಳನನ್ನು ಭೂಮಿ ಪುತ್ರ, ಭೂಮಿಯ ಮಗ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ಮಂಗಳವಾರ ಮನೆಯ ಒಂದು ಅಡಿಪಾಯ ಹಾಕೋದು ಸಹ ಮಂಗಳಕರ ಅಲ್ಲ. ಮಂಗಳವಾರದ ದಿನ ಈ ಒಂದು ಕೆಲಸಗಳನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ. ಹಾಗಾಗಿ ಆದಷ್ಟು ಈ ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಇವುಗಳನ್ನು ನಾವು ಮಂಗಳವಾರದ ದಿನ ಮಾಡೋದ್ರಿಂದ
ಜೀವನದಲ್ಲಿ ಅನೇಕ ರೀತಿಯ ಒಂದು ಕೆಟ್ಟ ಪರಿಣಾಮಗಳು, ಅಶುಭ ಫಲಿತಾಂಶಗಳು ನೀವು ಎದುರಿಸಬೇಕಾಗತ್ತೆ. ಹಾಗಾಗಿ ಆದಷ್ಟು ತಪ್ಪಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.